ಕೆಲವೊಂದಿಷ್ಟು ವಿಶೇಷ ಪ್ರಕಟಣೆಗಳು ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಇವತ್ತಿನ ಒಂದು ತಾಂತ್ರಿಕ ಟೆಕ್ನಾಲಜಿ ಯುಗದೊಳಗೆ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ. ಅದರ ಜೊತೆಯಾಗಿ ಇವತ್ತು ಕಳ್ಳತನ ಅನ್ನೋದು, ಥೆಫ್ಟ್ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆಯಪ್ಪ ಅಂತಂದ್ರೆ, ನೀವು ಇಲ್ಲೇ ಇದ್ದೀರಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗೆ ದುಡ್ಡು ಐತಿ, ನಿಮ್ಮ ಮನೆಯೊಳಗೆ ಸಾಕಷ್ಟು ಆಭರಣ ಐತಿ, ಬಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗೆ ಇರ್ತಕ್ಕಂಥ ದುಡ್ಡು ಆಗಲಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಡೇಟಾ ಆಗಲಿ ಎಲ್ಲವೂ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಒಂದೊಂದು ಲಿಂಕ್ಗಳ ಮೂಲಕ, ಒಂದೊಂದು APK ಫೈಲ್ಗಳ ಮೂಲಕ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ನಮ್ಮದು ಡೇಟಾ ಥೆಫ್ಟ್ ಆಗ್ತಾ ಇದೆ, ಅಕೌಂಟ್ನಲ್ಲಿ ಇರ್ತಕ್ಕಂಥ ದುಡ್ಡು ಹೋಗ್ತಾ ಇದೆ. ಯಾವ ಥರ ಎಲ್ಲ ಹೋಗ್ತಾ ಇದೆ ಅಂತಂದ್ರೆ ಇವತ್ತೆಲ್ಲವೂ ಕಾಮನ್ ಆಗಿ ಭಾಳಷ್ಟು ಜನರಿಗೆ ಎಲ್ಲ ವಾಟ್ಸಪ್ ಗ್ರೂಪ್ದೊಳಗೆ APK ಫೈಲ್ ಬರತ್ತಾ ಗೊತ್ತೈತ್ರಿ. APK ಫೈಲ್ಗಳನ್ನು ನೀವು ಏನಾದರೂ ಕೂಡ ಕ್ಲಿಕ್ ಮಾಡಿದ್ರಿಪ್ಪ ಅಂತಂದ್ರೆ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂತಹ ಡೇಟಾ ಥೆಫ್ಟ್ ಆಗ್ತದೆ. ಒಂದೇದು. ಎರಡನೇದು ಏನಂತಂದ್ರೆ, ನೀವು ಏನಾದ್ರು APK ಫೈಲ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮೊಬೈಲ್ದೊಳಗೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ಹ್ಯಾಡ್ ಆಗ್ತದೆ. ನಿಮಗೆ ಬರ್ತಕ್ಕಂಥ ಪ್ರತಿಯೊಂದು OTPಗಳು ಕೂಡ ಫಾರ್ವರ್ಡ್ ಆಗ್ತಾ ಇರ್ತವೆ, ಬಟ್ ಯಾರಿಗೂ ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಇದರಿಂದ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಪ್ಲಿಕೇಶನ್ಗಳನ್ನು ತಮ್ಮ ಕಡೆ ಟ್ರ್ಯಾಕ್ ಮಾಡ್ಕೊತಾರೆ, ಜೊತೆಗೆ ನಿಮ್ಮ ಅಕೌಂಟ್ನಲ್ಲಿ ಇರ್ತಕ್ಕಂತಹ ಹಣವನ್ನು ಕದೀತಾರೆ. ಹೆಂಗಂತಂದ್ರೆ OTPಗಳು ಸೇರ್ ಆಗ್ತಾ ಇರ್ತಾವ, ಅದರಿಂದ ಅವರು ನೆಟ್ ಬ್ಯಾಂಕಿಂಗನ್ನು ಆಕ್ಸೆಸ್ ತಗೊಂತಾರೆ. ಅದಕ್ಕೆ ಮೊಬೈಲ್ಗೆ ಬರ್ತಕ್ಕಂಥ ಪ್ರತಿಯೊಂದು APK ಫೈಲ್ಗಳನ್ನು ಅಥವಾ ಅನ್ನೋನ್ ಲಿಂಕ್ಸನ್ನು ಕ್ಲಿಕ್ ಮಾಡಬೇಡಿ. ಒಂದು. ಎರಡನೇದು ಏನಪ್ಪ ಅಂದರೆ, ಇತ್ತೀಚೆಗೆ ಒಂದು ಜನರಿಗೆ ಸಾಕಷ್ಟು ರೀತಿ ಒಳಗೆ ಫ್ರಾಡ್ ಆಗ್ತಾ ಇದೆ. ಸೈಬರ್ ಫ್ರಾಡ್ ಏನಪ್ಪ ಅಂತಂದರೆ ಡಿಜಿಟಲ್ ಅರೆಸ್ಟ್ ಅಂತೇಳಿ. ಡಿಜಿಟಲ್ ಅರೆಸ್ಟ್ ಅಂತಂದರೆ ತಮ್ಮ ಮೊಬೈಲ್ಗಳಿಗೆ ತಮ್ಗೆ ಕರೆ ಮಾಡ್ತಾರೆ. ನೀವು ಒಂದು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಆಗಲಿ ಅಥವಾ ಒಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ದೊಳಗೆ, ಅಮೆಜಾನ್, ಫ್ಲಿಪ್ಕಾರ್ಟ್ದೊಳಗೆ ಒಂದು ಡ್ರೆಸ್ಸನ್ನು ಆರ್ಡರ್ ಮಾಡಿರ್ತೀರಿ, ನಿಮ್ಮದು ಅಡ್ರೆಸ್ಸನ್ನು ಕೊಟ್ಟಿರ್ತೀರಿ, ಯಾವುದೋ ಮಾಲ್ಗೆ ಹೋಗಿರ್ತೀರಿ, ಅಲ್ಲಿ ಕೂಡ ನಿಮ್ಮ ಅಡ್ರೆಸ್ಸನ್ನು ಕೊಟ್ಟಿರ್ತೀರಿ. ಈ ಮೂಲಕ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಿಮ್ಮದು ಅಡ್ರೆಸ್ಸನ್ನು, ನಿಮ್ಮ ಹೆಸರನ್ನು ಕ್ಯಾಪ್ಚರ್ ಮಾಡಿಕೊಂಡು ಒಂದು ಫೈನ್ ಡೇ ನಿಮ್ಗೆ ಕರೆಯನ್ನು ಮಾಡ್ತಾರೆ. ಏನಪ್ಪ ಅಂತಂದರೆ ನಿಮ್ಮ ಹೆಸರೊಳಗೆ ಅಡ್ರೆಸ್ ಎಲ್ಲ ಹೇಳ್ತಾರೆ, ಫೋನ್ ಮಾಡಿ ನಾವು ಫೆಡೆಕ್ಸ್ ಕೊರಿಯರಿಂದ ಮಾತಾಡೋದು ಅಂತ ತಿಳ್ಕೊಂಡು ಹೇಳಿ ನಿಮ್ಮ ಹೆಸರೊಳಗೆ ಗಾಂಜಾ, ಅಫೀಮು, ಡ್ರಗ್ಸು ಎಲ್ಲವೂ ಕೂಡ ಏನಾಗ್ತಾ ಇದೆ, ಕೊರಿಯರ್ ಆಗ್ತಾ ಇದೆ. ಔಟ್ ಆಫ್ ಕಂಟ್ರಿ ಕೂಡ ಕೊರಿಯರ್ ಆಗ್ತಾ ಇದೆ. ಅದಕ್ಕೆ ನೀವು ಇಲ್ಲಿಗಲ್ ಆಕ್ಟಿವಿಟೀಸ್ ಒಳಗೆ ನೀವು ಪಾರ್ಟಿಸಿಪೇಟ್ ಆಗಿರಿ. ನಿಮ್ಮ ಮೇಲೆ ಇಲ್ಲಿ ಈಗಾಗಲೇ ಇಂಥ ಒಂದು ಪೊಲೀಸ್ ಸ್ಟೇಷನ್ ಒಳಗೆ, ಇಂಥ ಒಂದು ಆಫೀಸ್ ಒಳಗೆ FIR ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ, ಫೆಡೆಕ್ಸ್ ಕೊರಿಯರ್ ಅಂತೇಳಿ. ಅದರ ನೆಕ್ಸ್ಟ್ ಸ್ಟೆಪ್ ಅವ್ರು ಏನು ಮಾಡ್ತಾರಪ್ಪ ಅಂತಂತಂದ್ರೆ CBI ಅಂತೇಳಿ ನಿಮಗೆ ಫೋನ್ಗಳನ್ನು ಮಾಡ್ತಾರೆ. ನಿಮ್ಮ ಹೆಸರೊಳಗೆ ಇಲ್ಲಿಗಲ್ ಟ್ರಾಫಿಕಿಂಗ್, ಗಾಂಜಾ, ಡ್ರಗ್ಸು, ಅಫೀಮು, ನಾರ್ಕೋಟಿಕ್ಸು ಪಾರ್ಸಲ್ ಆಗ್ತಾ ಇದೆ, ಇಂಥ ನಮ್ಮ ಒಂದು ಪೊಲೀಸ್ ಸ್ಟೇಷನ್ ಒಳಗೆ CBI ಆಫೀಸ್ ಒಳಗೆ FIR ಆಗಿದೆ, ನೀವು ಇಮಿಡಿಯೇಟ್ ಆಗಿ ಸೆಲ್ಫ್ ಅರೆಸ್ಟ್ ಆಗಬೇಕು, ಡಿಜಿಟಲ್ ಅರೆಸ್ಟ್ ಆಗಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ನಮ್ಮ ಕಾನೂನೊಳಗೆ ಯಾವುದೇ ಕೂಡ ಡಿಜಿಟಲ್ ಅರೆಸ್ಟ್ ಆಗಲಿ, ಸೆಲ್ಫ್ ಅರೆಸ್ಟ್ ಆಗಲಿ ಇಲ್ಲ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ವಿಡಿಯೋ ಕರೆಯನ್ನು ಮಾಡ್ತಾರೆ. ನಮ್ಮ CBI ಹೈಯರ್ ಅಥಾರಿಟಿ ಆಫೀಸರ್ ಏನಿರ್ತಾರಲ್ಲ ಅವ್ರದ್ದೇ ಒಂದು ಯೂನಿಫಾರ್ಮನ್ನು ಹಾಕಿ ನಿಮ್ಗೆ ವಿಡಿಯೋ ಕರೆಯನ್ನು ಮಾಡ್ತಾರೆ. ಅವಾಗ ನೀವು ಭಯಭೀತರಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಅವ್ರು ಹೇಳ್ತಾರೆ, ಈ ಒಂದು ಕೇಸನ್ನು ಕ್ಲೋಸ್ ಮಾಡ್ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಇಷ್ಟು ಅಮೌಂಟನ್ನು ಹಾಕ್ರಿ, ಆದ್ರೆ ನಿಮ್ಮ ಮನೆಯೊಳಗೆ ಯಾರಿಗೂ ಹೇಳಬೇಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ನೀವು 10 ಲಕ್ಷ, 20 ಲಕ್ಷ, 30 ಲಕ್ಷ ನೀವು ನಂಬಕ್ಕೆ ಸಾಧ್ಯಲ್ಲ. ನಮ್ಮಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳು ದಾಖಲಾಗಿ ಸುಮಾರು 1 ಕೋಟಿಗಿಂತಲೂ ಹೆಚ್ಚು